ಏನು ಈ ದಿನ ಮುಳಬಾಲ್ ತಾಲೂಕಿನ ರೋಟರಿ ಮುಳಬಾಲ್ ಸೆಂಟರ್ಗೆ ಒಂದು ಶುಭ ದಿನ. ಯಾಕಂದ್ರೆ ಈ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿಜಿ ಆದ ಶ್ರೀಧರ್ ಸರ್ ಅವರು, ಅದೇ ರೀತಿ ಆಮು ಲಕ್ಷ್ಮಣ ಸರ್, ನಮ್ಮ ಕೋಲಾರ ಸುಧಾಕರ್ ಸರ್ ಅವರು ಮತ್ತು ರೋಟರಿ ಮುಳಬಾಲ್ ಸೆಂಟರ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು, ಕಾರ್ಯದರ್ಶಿ ಅಂತ ರಘುನಾಥ್ ಅವರು, ಕೋಲಾರ ನಂದಿನಿ ರೋಟರಿ ಅಧ್ಯಕ್ಷರಾದ ದೇವಲ್ಲಿ ಶಂಕರನ್ ಅವರು ಮತ್ತು PS ಶಂಕರನ್ ಅವರು ಮತ್ತು ಚಂದ್ರಶೇಖರ್ ಸರ್ ಮತ್ತು KSP ಪ್ರಭಾಕರ್ ಅವರು ಮತ್ತು ನಮ್ಮ ಹಿರಿಯರು, ನಮ್ಮ ಮಾರ್ಗಸೂಚಿಯರು ಇಲ್ಲಿ ರೋಟರಿ ಇದರಲ್ಲಿ ರವೀಂದ್ರ ಸರ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಸರ್ ಅವರು ಮತ್ತು ಅದೇ ರೀತಿ ನಮ್ಮ KC ಶಂಕರ್ ಸರ್, SVT ಶಂಕರ್ ಸರ್ ಮತ್ತು KMS ಶಂಕರ್ ಸರ್ ಮತ್ತು ಶಂಕರ್ ಪ್ರಸಾದ್ ಸರ್ ಮತ್ತು KMS ಶಂಕರ್ ಸರ್ ಎಲ್ಲರೂ ಮತ್ತು ಎಲ್ಲ ಫಲಾನುಭವಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡ್ತಾ ಇದಾರೆ. ಯಾಕಂದ್ರೆ ರೋಟರಿ ಮುಳಬಾಲ್ ಸೆಂಟರ್ ಅಂದ್ರೆ ಒಂದು ಇಷ್ಟ ಇದೆ ಸರ್. ಇಷ್ಟ ಅಂದ್ರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಎಲ್ಲಾ ಸದಸ್ಯರು ಬಂದು ಒಂದಾಗಿ ಬಂದು ಆ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತೊಂದು ರೋಟರಿ ಅಧ್ಯಕ್ಷ ಆಗ್ಬೇಕಂದ್ರೆ ನಾವು ಮಾಡ್ಬೇಕು ಅಂತ ಬರ್ತಾ ಇದ್ದಾರೆ. ಅಂದ್ರೆ ಆ ರೋಟರಿಯಲ್ಲಿ ಏನ್ ಸೇವೆ ಇದೆ ಅಂತ ಗೊತ್ತಾಗ್ತಾ ಇರೋದು ಇವಾಗ ಗೊತ್ತಾಗ್ತಾ ಇದೆ. ಅದು ನಾನು ಸರ್ವಿಸ್ ಮಾಡ್ಬೇಕು, ಸೇವೆ ಮಾಡ್ಬೇಕು, 4 ಜನಕ್ಕೆ ಬಡವರಾಗ್ಲಿ ರೈತರಿಗಾಗ್ಲಿ ನನ್ನಿಂದ ಕಡೆ ಸೇವೆ ಆಗ್ಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಇವತ್ತು ವರ್ಷನೂ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ನೆಕ್ಸ್ಟ್ ಇಯರ್ 26-27ಗೆ ಒಂದು 75 ಸದಸ್ಯರಾಗುವಂತ ನಿರೀಕ್ಷೆ ಇದೆ. ಒಳ್ಳೆ ಕಾರ್ಯಕ್ರಮ ಬರ್ತದೆ. ಇವತ್ತು ನಮ್ಮ ರೋಟರಿ ಮುಳಬಾಲ್ ಸೆಂಟರ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲದಕ್ಕೆಲ್ಲ ರೋಟರಿ ಇದರಲ್ಲಿ ಒಂದು ಕೊರೋನಾ ಟೈಮ್ ಅಲ್ಲಾಗ್ಲಿ, ಒಂದು ಸರ್ಕಾರಿ ಶಾಲೆಗಳಾಗ್ಲಿ, ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ಸ್ಕೂಲ್ಗೆ, ಒಂದು ಆನ್ಲೈನ್ ಟಿವಿಗಾಗ್ಲಿ, ಡೆಸ್ಕ್ಗಳಾಗ್ಲಿ ಎಲ್ಲ ಒಂದು ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಇನ್ನೊಂದು ನಮ್ಗೆ ಅದೃಷ್ಟ ಅಂದ್ರೆ ನಮ್ಮ ಡಿಜಿ ಶ್ರೀಧರ್ ಸರ್ ಅವರು ಬಂದಿದ್ದು ನಮ್ಗೊಂದಿದೆ ಅಂದ್ರೆ ಬಡವರಿಗೆ, ತಾಯಂದರಿಗೆ ಒಂದು ಹಸು ವಿತರಣೆ ಕಾರ್ಯಕ್ರಮ ಇಕ್ಕಿದ್ದಾರೆ. ಅದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದರಲ್ಲಿ ಸುಮಾರು ಇಲ್ಲಿ ನಮ್ಮ ರೋಟರಿ ಭವನ್ ಹತ್ರ ಒಂದು 20 ಹಸು ಕೊಟ್ಟಿದೆ. ಬೇರೆ ಒಂದು 2 ಕಡೆ ಹಾಕಿ ಒಂದು ಪ್ರೋಗ್ರಾಮ್ ಮಾಡಿದೀವಿ. ಇದಕ್ಕೆ ಎಲ್ರಿಗೂ ಒಂದು ಬಡವರಿಗೆ ಒಳ್ಳೆಯ ಒಂದು ಕೆಲಸ, ಅವರು ಅವ್ರ ಕುಟುಂಬರು, ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಮಾಡ್ಸಕ್ಕಾಗ್ಲಿ, ಯಾವುದೇ ಒಂದು ತೊಂದರೆ ಆಗದ್ರೆ ಅವ್ರಿಗೂ ಒಂದು ಆಧಾರ ಮಾಡ್ದಂಗಾಯ್ತು, ಒಳ್ಳೆ ಕೆಲಸಗಳಾಯ್ತು. ಅದೇ ರೀತಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಎಲ್ಲಾ ಸದಸ್ಯರು ಬಂದು ಇವತ್ತೊಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಿ, ಅದು ಒಂದು ಉದಾಹರಣೆಗೆ ಒಂದು ಮಾತಾಡ್ತೀನಿ. ನಮ್ಮ ಆಮು ಲಕ್ಷ್ಮೀನಾರಾಯಣ ಅವರು ಒಂದು ಮಾತಾಡ್ತೀನಿ. ಅವರು ಇಲ್ಲಿ ಒಂದು 1 ಲಕ್ಷ ರೂಪಾಯಿ ಕೊಟ್ಟರು ಸರ್ ನಮ್ಗೆ. ಏನು ಅಂದ್ರೆ ಇಲ್ಲಿ ನೀವು ಸರ್ವಿಸ್ ಮಾಡಿ, ನಿಮ್ಮ ರೋಟರಿ ಇದನ್ನು ಕೂಡ ಒಂದು ದೊಡ್ಡದಾಗಿದೆ ಬೆಳೆಸಿ ಚೆನ್ನಾಗಿ ಮಾಡಿ ಅಂತೇಳಿ ಆತರ ಅನೇಕ ದಾನಿಗಳು ಮಾಡಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನು ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಗೆ ನಮ್ಮ ಶ್ರೀಧರ್ ಸರ್ ಅವರು ಸಹ ಒಳ್ಳೆ ಕಾರ್ಯಕ್ರಮ ತಂದ್ಕೊಟ್ಟಿದ್ದಾರೆ. ಒಳ್ಳೆಯವರು ಮಾಡ್ರಿ, ನೀವು ನಾನು ಇದ್ದೀನಿ ಇನ್ನ ಮಾಡ್ರಿ ಅಂತೇಳಿ ಇವತ್ತೆಲ್ರಿಗೂ ಹೇಳ್ತಾ ಇದಾರೆ. ಒಳ್ಳೇದಾಯ್ತು. ಇದರಲ್ಲಿ ಯಾವುದೋ ರಾಜಕೀಯ ಬರಲ್ಲ. ನಮ್ಮ ಸ್ವಂತ ಎಲ್ರು ಇದ್ದೇ ರೋಟರಿ, ಎಲ್ರು ಮಾಡೋದು ಇದು ರಾಜಕೀಯ ಬೆಳೆಸಬಾರ್ದು. ಎಲ್ಲ ಅಣ್ಣ ತಮ್ಮಂದ್ರಾಗಿ ಒಳ್ಳೆ ಕೆಲಸಕ್ಕೆ ಮಾಡ್ಬೇಕು, ಒಳ್ಳೆ ರೈತರಿಗೆ ಮಾಡ್ಬೇಕು, ಬಡವರಿಗೆ ಮಾಡ್ಬೇಕು. ಒಂದು ಯಾವುದೇ ಒಂದು ತೊಂದರೆ ಇದೆ ನಾವಿದ್ದೀವಿ ಅಂತ ನಮ್ಮ ರೋಟರಿಯನ್ನು ಹೋಗಿ ಅವ್ರಿಗೊಂದು ಸಹಾಯ ಮಾಡಿದಾಗ ಅವ್ರು ತಿಳ್ಕೊಂಡು ಆವಾಗ ರೋಟರಿ ಅಂತ ಅಂದ್ರು. ಇವತ್ತಿಲ್ಲಿ ಅಲ್ಲಿಂದ ಡೆಲ್ಲಿವರೆಗೂ ಅಂತ ಹೇಳ್ತಾರೆ. ಆ ತರ ಇತ್ತು. ಅಲ್ಲಿಂದ ಇಂಟರ್ನ್ಯಾಷನಲ್ ಇದು ರೋಟರಿ ಅಂದ್ರೆ ಇಂಟರ್ನ್ಯಾಷನಲ್ ಎಲ್ಲರಿಗೂ ನಾವು ಹೈದರಾಬಾದ್ ಹೋಗಿದ್ವಿ ಮಾತಾಡಿದ್ರೆ ರೋಟರಿ ಅಂತ ಹೇಳೋಷ್ಟೊತ್ತಿಗೆ ಅವ್ರು ಕರೆಸಿ ಏನು ಒಂದು ಇದು ಮಾಡಿದೆ ಅಂದ್ರೆ ಆ ತರ ಒಂದು ಒಳ್ಳೆ ಒಂದು ಸಂಸ್ಥೆ. ಈ ಸಂಸ್ಥೆ ಹಿಂಗೆ ಬೆಳಿಬೇಕು. ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಒಂದು 1.5 ಕೋಟಿ ಒಂದು ಸ್ಕೂಲ್ ನಿಂಗ್ಲಿಯಲ್ಲಿ ಕಟ್ಟಿದ್ದೀವಿ ಅಂದ್ರೆ ನಮ್ಮ ರೋಟರಿ ಸಂಸ್ಥೆಯಿಂದ ಮತ್ತು ಇದು ಮಾಡಿದ್ರು. ಅಂತ ತರ ಇವತ್ತು 100 ಮಕ್ಕಳು ಎಜುಕೇಶನ್ ಆಗ್ತಾರೆ ಅಂತ. ಇವತ್ತು 100 ಬಡವರು ಒಂದು ಅವರ ಮನೆಯಲ್ಲಿ ಅವ್ರು ಸ್ವಲ್ಪ ಸಂತೋಷ ಆಗಿರ್ಬೇಕು ಅಂದ್ರೆ ಹಸು ವಿತರಣೆ ಮಾಡ್ತಾರಲ್ಲ, ಇಂಥವ್ರ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮ ಮಾಡಿಕೊಟ್ಟಂತ ನಮ್ಮ ಡಿಜಿ ಅವರಿಗೆ, ನಮ್ಮ ರೋಟರಿ ಮುಳಬಾಲ್ ಸೆಂಟರ್ ಇಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಂದು ರೋಟರಿಯನ್ನ ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿ ಬಡವರಿಗೆ, ರೈತರಿಗೆ ಎಲ್ರಿಗೂ ಒಳ್ಳೇದ್ ಮಾಡೋಣ ಅಂತೇಳಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಡಿಜಿ ಅವರು ಮತ್ತು ಸೆಕ್ರೆಟರಿ ಮತ್ತು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟರಿ. ಮುಳಬಾಲ್ ರೋಟರಿ ಸೆಂಟರ್ ಹತ್ರ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿಜಿ ಆದ ಶ್ರೀಧರ ಸರ ಅವರ ಕೈಯಲ್ಲಿ ಹಸ್ತಾಂತರ ಮಾಡಿದ್ದು ಎಲ್ಲ ಫಲಾನುಭವಿಗಳು ಮತ್ತು ಅವ್ರಿಗೆ ಒಂದು ಬಡ ಇದುವರೆಗೆ ಅವ್ರ ಕೈಯಿಂದ ಹಸುಗಳ ವಿತರಣೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಒಂದು ಫಲಾನುಭವಿಗಳ ಹೆಸರು ಕೂಡ ಹೇಳಬೇಕು. ಯಾಕಂದರೆ
ಇವತ್ತು ನಮ್ಮ ರೋಟರಿ ಸೆಂಟ್ರಲ್ಲಿ ಇಷ್ಟು ಫಲಾನುಭವಿಗಳಾಗಿದ್ದಾರೆ ಅಂದರೆ ನೆಕ್ಸ್ಟು ಇನ್ನೊಂದು ಸ್ಕೀಮ್ ಬರೋ ಕೂಡ ಇನ್ನು ಸುಮಾರು 100 ಹಸುಗಳು ಕೊಡಬೇಕು. ಆ ಥರ ಫಲಾನುಭವಿಗಳು ಬಂದು ಬಂದು ಮಾಡಬೇಕು. ಇದಕ್ಕೆ ನಮ್ಮ KSP ಪ್ರಭಾಕರ್ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಹಸು, ಅದೇ ರೀತಿ DVC ಚಂದ್ರಶೇಖರ್ ಅವರು ಮತ್ತು ನಮ್ಮ ಕಾರ್ ಶಂಕರ್ ಅವರು ಮತ್ತು ಯಾರು ನಮ್ಮ ರವೀಂದ್ರ ಸರ್ ಅವರು ಮತ್ತು TS ರಮೇಶ್ ಅವರು, ರಾಘವ್ ಸರ್, ಶ್ರೀನಿವಾಸ್ ರೆಡ್ಡಿ ಅವರು, ರಘುನಾಥ್ ಅವರು ಮತ್ತು ಎಲ್ಲ ದಾನಿಗಳು ಬಂದು ಇವತ್ತು ಅವ್ರ ಹೆಸರು ಹೇಳ್ಬೇಕಂದ್ರೆ ಅವರೆಲ್ಲ ದಾನಿಗಳು ಇವತ್ತು ಮೊನ್ನೆನೋ ಮಾಡಿದ್ದಾರೆ. 10-15 ಹಸು, ಸುಮಾರು 20 ಹಸುಗಳನ್ನು ನಮ್ಮ ರೋಟರಿ ಭವನಲ್ಲಿ ಮುಂದೆನೇ ಮಾಡಿದ್ದೀವಿ. ಒಂದು ಒಳ್ಳೆ ಇದಾಯಿತು. ಯಾಕಂದರೆ ರೋಟರಿ ಭವನಲ್ಲಿ ಮುಂದೆ ಮಾಡಿದ್ದಕ್ಕೆ ಇದಕ್ಕೆ ಎಲ್ಲ ದಾನಿಗಳಿಗೂ ಸಹಾಯದಿಂದ ಇವತ್ತೊಂದು ಈ ಪ್ರೋಗ್ರಾಮು ಸಕ್ಸಸ್ ಆಗಿದೆ. ಮುಂದಿನ ತಿಂಗಳು ಸಹ ಇದೇ ಪ್ರೋಗ್ರಾಮನ್ನು ಬಡವರಿಗೆ ಹಂಚಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತೇಳಿ ಇವತ್ತು ಆ ಫಲಾನುಭವಿಗಳು ಸಹ ನಾವು ಮಾತಾಡೋಣ ಅಂತೇಳಿ ಎಲ್ಲ ಇವತ್ತು ಹಸುಗಳು ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಲಿಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.